ಕೋಡುಬಳೆ ಅಂದ್ರೆ ಅಡುಕಲೆ. ಗೋಪಾಲಣ್ಣಿ ಅರ್ಕ ಬಂತು. ವೆಲ್ಕಮ್ ಮಾಡ್ಲ. ಆರತಿ ಎತ್ತಿ ದೃಷ್ಟಿ ತೆಗೆದು ಇಡಗಾಯಿ ಹೊಡೆದು ಕರ್ಕೊಂಬರ್ಲ. ರಾಜ್ಯದಲ್ಲಿ ಕೋಮು ಗಲಭೆ ಇಲ್ದಲೆ ಅಕ್ಕ ಕಾಣಿಸ್ಕೊಳ್ಳೋದ್ನೇ ಬಿಟ್ಬಿಟ್ಟೈತಿ ಅಂದಂಗೆ ಈಗ ಯಾಕೆ ಬಂತಂತ್ಲ? ಅದೇ ಹೇಳ್ತದೆ ತಡಿಯಪ್ಪ. ಅಕ್ಕೋ ಶುರು ಮಾಡವ. ಯಾರಿದ್ದಾರೆ? ಎಲ್ರು ಬಂದ್ರ? ಯಾರು ಬರ್ಲಿ ಬಿಡ್ಲಿ, ನೀನ್ ಹೇಳಕ್ಕ. ಕರ್ನಾಟಕ ರಾಜ್ಯ ಮೊದಲ ರಾಜ್ಯ SRN ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಫೇಲ್ ಮಾಡಿದ ರಾಜ್ಯ. ಹಾಗೇಳಿ SIR ಶುರುವಾಗಿ 5 ದಿನ ಆಗೈತಿ, ಆಗ್ಲೇ ಫೇಲ್ ಆಗೋತೇನ್ಲ? ನೀನ್ ಮಧ್ಯ ಮಾತ್ರ ಬಿಡಕಂತ ತಡಿಲಣ್ಣ, ನೀನ್ ಮುಂದುವರ್ಸಕ್ಕ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನ್ ಹೇಳ್ತಾರೆ? ವೆಸ್ಟ್ ಬೆಂಗಾಲು ತಮಿಳುನಾಡಲ್ಲಿ ಮಾಡಿದಂಗೆ ನಾವು ಮಾಡಕ್ ಬಿಡಲ್ಲ ಅಂದ್ರೆ ನಿಮ್ಮ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ SIR ಮಾಡಕ್ ಬಿಡಲ್ಲ ಅಂದ್ರೆ ಇಲ್ಲಿಯ DC-ಗಳಿಗೆ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಿ, ಯಾರು ಕೂಡ ಮನೆ ಹೋಗ್ಬೇಡಿ, ಒಂದ್ ಕಡೆ ಕೂತ್ಕೊಳ್ಳಿ. ಒಟ್ಟಾರೆ ಇದ್ರ ಮಾತಿನ ತಾತ್ಪರ್ಯ ಏನು ಅಂತ ಹೇಳ್ಬಿಡ್ಲ ನಿನ್ ತಮ್ಮಯ್ಯ? SIR ಮಾಡ್ಬೇಕಾದ್ರೆ ಅಧಿಕಾರಿಗಳು ಮನೆ ಬಾಗಿಲು ಹೋಗಿ ಫಾರಮ್ಮ ತುಂಬಿಸ್ಕೊಂಡು ಚೀಟಿ ಬರ್ಕೊಂಡು ಬರ್ಬೇಕು ಕಣೆ. ಆದ್ರೆ ಶಿಶ್ವಾರ, ದೇವಸ್ಥಾನ, ಮಸೀದಿ, ಕಲ್ಯಾಣ ಮಂಟಪ ಇಂತ ಕಡೆ ಜನಗಳನ್ನ ಸೇರಿಸ್ಕೊಂಡು ಗುಂಪು ಕಟ್ಕೊಂಡು ಮಾಡ್ತಾವ್ರಂತೆ. ಅದಕ್ಕೆ ಅಕ್ಕ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟು ಡೆಲ್ಲಿಗೂ ಲೆಟರ್ ಬರ್ದೈತಂತೆ ಕಣೆ. ಇವತ್ತು ಅಮ್ಮಕುಮಾರ್ ಅವರಿಗೆ ಕೊಟ್ಟಿದ್ದೀವಿ, ಕರ್ನಾಟಕದ CO ಕೊಟ್ಟಿದ್ದೀವಿ. ಅಗತ್ಯ ಬಿದ್ರೆ ನಾವು ಡೆಲ್ಲಿಯಲ್ಲಿ ಕೂಡ ಭೇಟಿ ಆಗ್ತೀವಿ. ಯಾಕಂದ್ರೆ ನಾನು ಈಗಾಗಲೇ ಡೆಲ್ಲಿಗೆ ಪತ್ರ ಬರ್ತಿದ್ದೀನಿ. ಶಬ್ಬಾಯ್ಸ್ ಕಂಡ್ಲ, ಒಳ್ಳೆ ಕೆಲ್ಸನೇ ಮಾಡೈತಿ. ಅಂದಂಗೆ ಈ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಾವು ಯಾಕೆ ಹಿಂಗ್ ಮಾಡ್ತಾವಂತ್ಲ? ಇರೋ ರೂಲ್ಸ್ ನೆಟ್ಟಿಗೆ ಫಾಲೋ ಮಾಡಕ್ಕೇನಂತಲ ಇವಕ್ಕೆ? ಕೆಲವ್ರಿಗೆ ಓದಕ್ಕೆ ಬರೆಯಕ್ಕೆ ಬರೋದಿಲ್ಲ ಅಂತರ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಹೆಲ್ಪ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂತಾವೆ ಕಣೆ. ಆದ್ರೂ ರೂಲ್ಸ್ ಬ್ರೇಕ್ ಆಯ್ತೈತಿ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅಶೋಕು ಬಂತೇನ್ಲ? ಅಂದಂಗೆ ಈ ಹಿಂದೆ ಎಲ್ಲೆಲ್ಲಿ SIR ಮಾಡವು ಅಲ್ಲೆಲ್ಲ ಎಷ್ಟು ಜನ ಬಾಂಗ್ಲಾದೇಶದವರು, ಎಷ್ಟು ಜನ ಪಾಕಿಸ್ತಾನದವರು ಸಿಕ್ಕಿದಾರಂತಲ? ಅಷ್ಟರಲ್ಲಿ ಎಷ್ಟೇ ಜನಗಳನ್ನ ಹಿಡಿದು ಆಚೆಗಾಕವ್ರೆ ಲೆಕ್ಕ ಏನಾರ ಮಡ್ಗವಿಲ್ಲ? ನೋಟ್ ಬ್ಯಾನ್ ಆದಾಗ ಎಷ್ಟು ಕಳ್ ನೋಟ್ ಸಿಕ್ಕಿದ್ವೋ ಅಷ್ಟೇ ಬಾಂಗ್ಲಾದೇಶದವ್ರು ಸಿಕ್ಕವೆ ಕಣೆ. ಅಲ್ಲಿಗೆ ಇವುಗಳು ಮತ್ತೆ ಬೆಟ್ಟ ಆಗುದು ಇಲ್ಲಿ ಹಿಡಿತಾವೆ ಅಂತ ಅರ್ಥ ಆಯ್ತು. ಒಂದು ಲೆಕ್ಕಾಚಾರಕ್ಕೆ ಅದೇ ಯಾಕನೆ ಎಲಬಿಲ್ ನಾಲಿಗೆ ಮಾಡ್ಲಿ ಟೀಕೆ. ನಾನು ಹೇಳಿದ್ದೇನೆ ಹಿಂದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ. ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ, ಏನಾದ್ರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. SIR ಮಾಡ್ತಿರೋದು ಒಳ್ಳೇದೇ ಯಾಕಂಡ್ಲ? ಆದ್ರೆ ಎಲೆಕ್ಷನ್ ಹತ್ರ ಬಂದಾಗ್ಲೇ ಯಾರು ಮಾಡಿದ್ರಿ ಒಂದಷ್ಟು ವೋಟ್ ಡಿಲೀಟ್ ಮಾಡಿಸಿ BJP ಬೇಕಾದ ಕಡೆ ವೋಟ್ ಬರಂಗ ಮಾಡಿಕೊಂಡು ಅಧಿಕಾರನಾರ ಹಿಡಿಬಹುದಾಗಿತ್ತು. ಈಗ ಪ್ಲಾನಿಗೂ ಕಲ್ಲು ಬಿದ್ದೈತೆ ಪಾಪ. ನಡ್ಲಾತಾಗಿ ಶಿವನೇ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.